ಧರ್ಮಸ್ಥಳದಲ್ಲಿ ಅಸ್ಥಿ ಶೋಧ ಕಾರ್ಯಕ್ಕೆ ಈಗ ತಾತ್ಕಾಲಿಕವಾದಂತಹ ಬ್ರೇಕ್ ಬಿದ್ದಿದೆ. ನಿನ್ನೆ ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟರು. ಯಾಕೆ ಅಂದರೆ FSL ರಿಪೋರ್ಟ್ ನಮಗೆ ಬರಬೇಕು, ರಿಪೋರ್ಟ್ ಬರೋ ತನಕ ನಾವು ವೆಯ್ಟ್ ಮಾಡ್ತೀವಿ, ಅಲ್ಲಿ ತನಕ ಮತ್ತೆ ಉತ್ಖನನ ಮಾಡಲ್ಲ ಅಂತ. ಈವರೆಗೆ ನಡೆದಿರ್ತಕ್ಕಂಥದ್ದು ಕೇವಲ ಉತ್ಖನನ ಮಾತ್ರ, ಅಸಲಿ ತನಿಖೆ ಇನ್ನೂ ಬಾಕಿ. ನಾವು ಅವತ್ತಿಂದನೂ ಇದನ್ನು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಅದು ಒಂದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಭೂಮಿ ಕೊರೆಯೋದಕ್ಕೆ ಅಂತ SIT ರಚನೆ ಮಾಡಿಲ್ಲ, ಅದು ಅರ್ಥನೇ ಮಾಡ್ಕೋತಾ ಇಲ್ಲ. ತಲೆಬುರುಡೆಯ ಜಾಡು ಹಿಡಿದಿದೆ ಈಗ SIT ತಂಡ. ಆ ಮಾಸ್ಕ್ ಮ್ಯಾನ್ ತಂದಿದ್ದಲ್ಲ ತಲೆಬುರುಡೆ, ಅದ್ರ ಬಗ್ಗೆ ನಿನ್ನೆ 7.5 ಗಂಟೆ ವಿಚಾರಣೆ ನಡೆಸಿದ್ರು ಕೂಡ ಆತ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ವಂತೆ, ಎಲ್ಲಿಂದ ತಂದೆ ಅಂತಂದ್ಬಿಟ್ಟು. SIT ಇಂದ ವಿಚಾರಣೆ ಆಗಿದೆ. SIT ಕಚೇರಿಯಲ್ಲಿ ಇವತ್ತು ಕೂಡ ಅನಾಮಿಕನ ವಿಚಾರಣೆ ಮುಂದುವರಿಯುತ್ತೆ. SIT ಕೇಳಿದ ಪ್ರಶ್ನೆಗಳಿಗೆ ತಬ್ಬಿಬ್ಬಾಗಿದ್ದಾನೆ ದೂರುದಾರ. ಇಷ್ಟು ದಿನ ಈತ ಹೇಳ್ದಂಗೆ SIT ಅವ್ರು ಕೇಳ್ತಿದ್ರು. ಅಲ್ಲಗಿರಿ ಅಂದರೆ ಅಲ್ಲಿ, ಇಲ್ಲಗಿರಿ ಅಂದರೆ ಇಲ್ಲಿ, ಈತನ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ರು. ಆದರೆ ಇನ್ನು ಮುಂದೆ ಅಸಲಿ ವಿಚಾರಣೆ ಶುರುವಾಗುತ್ತೆ. ಅಂದರೆ ರಿವರ್ಸ್ ಇನ್ವೆಸ್ಟಿಗೇಷನ್. ಈ ಮುಸುಕುದಾರನನ್ನೇ ಪ್ರಶ್ನೆ ಮಾಡುವಂಥದ್ದು. ಈತನ ಹಿಂದೆ ಯಾರಿದ್ದಾರೆ, ಈತ ಯಾಕೆ ಏಕಾಏಕಿ ಈ ರೀತಿ ಬಂದ, ತಲೆಬುರುಡೆಯನ್ನು ಎಲ್ಲಿಂದ ತಂದ, ಆ ಜಾಗವನ್ನು ತೋರಿಸ್ಬೇಕು. ಅಲ್ಲಿ ಅಟ್ಲೀಸ್ಟ್ ಅವನಾದರೂ ಕೂಡ ಎಲ್ಲೂ ಅಸ್ಥಿ ಪಂಜರ ಸಿಕ್ಕಿಲ್ಲ, ಆ ತಲೆಬುರುಡೆ ಸಿಕ್ಕ ಜಾಗದಲ್ಲಾದರೂ ತೋರಿಸಿದ್ರೆ ಅಲ್ಲಾದರೂ ಅಸ್ಥಿ ಇರಬೇಕಲ್ಲ, ಅದಾದರೂ ಅವನು ತೋರಿಸ್ಬೇಕಲ್ಲ. ಒಂದಾದರೂ ಪೂರ್ಣ ಪ್ರಮಾಣದ ಅಸ್ಥಿ ಪಂಜರ ಸಿಕ್ತು ಅಂತ ಆಗ್ಲಾದರೂ ಹೇಳ್ಬೋದಲ್ಲ. ಹಾಗಾಗಿ ಇಡೀ ತನಿಖೆಯಲ್ಲಿ ಕೇವಲ ಒಂದು ಭಾಗ ಉತ್ಖನನ. ಇನ್ನೂ ಬೇರೆ ಬೇರೆ ದೂರುಗಳಿದೆ. ಪದ್ಮಲತಾ ಸಹೋದರಿ ಕೊಟ್ಟಿರ್ತಕ್ಕಂಥ ಒಂದು ದೂರಿದೆ, ಸುಜಾತಾ ಭಟ್ಟದೊಂದು ದೂರಿದೆ, ಅವನು ಯಾರೋ ಬಂದ್ಬಿಟ್ಟು ಜಯಂತ್ ಅಂತಂದ್ಬಿಟ್ಟು ಕೊಟ್ಟಿರೋ ದೂರಿದೆ. ಆಮೇಲೆ ನಿನ್ನೆ ಮಾವುತನ ಸಹೋದರಿ ಮೃತಪಟ್ಟಿದ್ದು, ಅದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ. ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಬೇಕು.